ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಾಳಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಅನಿಕೇತ್ ಮತ್ತು ಚಂಚಲ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ತಪ್ಪು ಅವರಿದ್ದನೇ ಆಗಬೇಕು, ಆವಾಗ ಮಾತ್ರ ನಾವು ಗೌರಿನ ಈ ಮನೆಯಿಂದ ಆಚೆ ಹಾಕೋಕೆ ಸಾಧ್ಯ ಅಂದಾಗ ಅದು ಹೇಗಮ್ಮ ಸಾಧ್ಯ? ಪ್ರತಿ ಸಲ ಗೌರಿ ಏನೇ ತಪ್ಪು ಮಾಡಿದ್ರು ಕೂಡ ಒಬ್ರಲ್ಲ ಒಬ್ರು ಬಂದು ಅವಳನ್ನ ಕಾಪಾಡ್ತಾ ಇದ್ದಾರೆ ಅಂದಾಗ ನೋಡು ಅನಿಕೇತ್ ಅವ್ರ ಮನೆಯವರು ಅವಳನ್ನ ಎತ್ತಿದ್ದಾರೆ ಅಲ್ವಾ, ಅವ್ರ ಕಡೆ ಇದ್ದನೇ ತಪ್ಪಾಗೋ ಥರ ನಾವು ಕಾಯಬೇಕು ಅಷ್ಟೇ. ಅವಕಾಶ ಸಿಕ್ಕಾಗ ಸರಿಯಾಗಿ ಬಳಸ್ಕೊಂಡು ಆ ಗೌರಿನ ಈ ಕೈಯಲ್ಲೇ ಆಡಿಸ್ತೀನಿ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಚಂಚಲ ಕೂಡ ಕೋಪ ಮಾಡ್ಕೊಳ್ತಾಳೆ. ಅದೇ ಟೈಮು ಈ ಕಡೆ ಆಫೀಸಲ್ಲಿ ವಿವೇಕು ತುಂಬಾ ಗರಂ ಆಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಸ್ಟಾಫ್ ಕೂಡ ಬರ್ತಾಳೆ. ಬಂದಿದ ತಕ್ಷಣ ನೋಡಿ ಇವಾಗ ಮೇಲ್ ಕಳಿಸಿದ್ದಾರೆ ಅಲ್ವಾ, ಅದೇ ಕ್ಲಾಸ್ ಪೀಪಲ್ ಅವ್ರಿಗೆ ಡಿಸೈನ್ ಬೇಕು ಅಂತ ಹೇಳಿದ್ರು ಅಲ್ವಾ, ಅದರಲ್ಲಿ ತುಂಬ ಚಿಕ್ಕ ಆಗಿರುವಂಥ ಕರೆಕ್ಷನ್ ಇದೆ, ನೀವು ಆ ಕರೆಕ್ಷನ್ನ ಸರಿ ಮಾಡಿ ಅಂತ ಹೇಳಿದ ತಕ್ಷಣ ಅಯ್ಯೋ ಸರ್, ಆ ಕರೆಕ್ಷನ್ ಮಾಡಬೇಕು ಅಂದರೆ ಗೌರಿ ಮೇಡಮ್ಮೇ ಬರಬೇಕು, ಹಾಗಾಗಿ ಕಾಲ್ ಮಾಡಿ ಅವ್ರನ್ನ ಬರೋದಕ್ಕೆ ಹೇಳ ಅಂದಿದ ತಕ್ಷಣ ಅಲ್ಲ ಕಣ್ರಿ, ಒಂದು ಕರೆಕ್ಷನ್ ಮಾಡೋದಕ್ಕೂ ಕೂಡ ಆ ಗೌರಿನೇ ಬೇಕಾ? ಅಲ್ಲ, ಗೌರಿ ಬರೋದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಡಿಸೈನರ್ ಅನ್ನೋದನ್ನ ಮರೆತೇ ಹೋಗಿದ್ದೀರಾ ಅನಿಸುತ್ತೆ. ಎಲ್ಲದಕ್ಕೂ ಕೂಡ ಗೌರಿ ಗೌರಿ ಅಂತ ಹೇಳ್ತಾ ಇದ್ದೀರಾ, ಯಾಕೆ ನಿಮಗೆ ಆ ಡಿಸೈನ್ನ ರೆಡಿ ಮಾಡೋದಕ್ಕೂ ಕೂಡ ಬರೋದಿಲ್ವಾ ಅಂತ ಹೇಳಿದಾಗ ಅಯ್ಯೋ ಸರ್, ಅದು ಆಗಲ್ಲ, ಪೂರ್ತಿ ಡಿಸೈನ್ನ ಮೇಡಮ್ ಅವರೇ ರೆಡಿ ಮಾಡಿರೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಕೂಡ ಅವ್ರಿಗೇನೆ ಗೊತ್ತಿರೋದು, ಹಾಗಾಗಿ ಗೌರಿ ಮೇಡಮ್ ಇದ್ದರೆ ಮಾತ್ರ ಅದೆಲ್ಲ ಸಾಧ್ಯ ಅಂದಿದ ತಕ್ಷಣ ಒಂದು ಕೆಲಸ ಮಾಡಿ, ನೀವು ಕೆಲಸ ಬಿಟ್ಟು ಮನೇಲಿ ಇದ್ಬಿಡಿ, ಹೇಗಿದ್ರು ಎಲ್ಲದಕ್ಕೂ ಕೂಡ ಗೌರಿನೇ ಬೇಕು ಅಲ್ವಾ ಅಂದಿದ ತಕ್ಷಣ ಅಲ್ಲ ಇವ್ರ್ಯಾಕೆ ಇದ್ದಕ್ಕಿದ್ದಾಗೆ ಚಿಕ್ಕ ವಿಚಾರಕ್ಕೂ ಕೂಡ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದಾರೆ, ಅದರಲ್ಲೂ ಗೌರಿ ಮೇಡಮ್ ಹೆಸರು ಹೇಳಿದರೆ ವಿವೇಕ್ ಸರ್ಗೆ ಯಾಕೆ ಇಷ್ಟೊಂದು ಕೋಪ ಬರ್ತಾ ಇದೆ? ಮೇ ಬಿ ಮನೆಯಲ್ಲಿ ಗೌರಿ ಮೇಡಮ್ಗೂ ವಿವೇಕ್ ಸರ್ಗೂ ಏನೋ ಜಗಳ ಆಗಿರಬೇಕು, ಅದಕ್ಕೇ ವಿವೇಕ್ ಸರು ಇಷ್ಟೊಂದೆಲ್ಲ ಕೋಪ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರಬೇಕಾದ್ರೆ ಇನ್ನೂ ಏನ್ರಿ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ, ಏನಾದರೂ ಹೇಳಿದರೆ ಸಾಕು ಬೇಜಾರು ಮಾಡ್ಕೊಳ್ಳೋದು ಅಥವಾ ಕಣ್ಣಲ್ಲಿ ದಳದಳ ಅಂತ ನೀರು ತರಿಸೋದು, ಇಷ್ಟೇ ತಾನೇ ನಿಮಗೆ ಗೊತ್ತಿರೋದು. ಆ ಮನೇಲಿ ಹೋದರೆ ಆ ಪುಣ್ಯವತಿನೂ ಕೂಡ ಅದೇ ರೀತಿ ಡ್ರಾಮಾ ಮಾಡ್ತಾಳೆ, ಹೋದರೆ ಆ ಪುಣ್ಯವತಿ ಡ್ರಾಮಾನ ನೋಡಬೇಕು, ಇಲ್ಲಿ ಬಂದರೆ ನಿಮ್ಮ ಡ್ರಾಮಾ. ಒಂದೊಂದು ಸಲ ಮಾತಾಡ್ತಾ ಇದ್ರೂ ಕೂಡ ಆ ಪುಣ್ಯವತಿ ನನ್ನ ಮೇಲೇ ಕೂಗಾಡ್ಕೊಂಡು ಬಂದ್ಬಿಡ್ತಾಳೆ, ಅಂಥದ್ರಲ್ಲಿ ನಾನು ಎಲ್ಲದನ್ನೂ ಕೂಡ ಸಹಿಸ್ಕೊಂಡು ಹೋಗಬೇಕು, ನೀವು ಯಾವ ಕರೆಕ್ಷನ್ ಕೂಡ ಮಾಡೋ ಅವಶ್ಯಕತೆ ಇಲ್ಲ, ಕರೆಕ್ಷನ್ ಕೂಡ ನಾನೇ ಮಾಡಿಕೊಂಡು ಸಾಯ್ತೀನಿ, ಎಲ್ಲದಕ್ಕೂ ಕೂಡ ಪುಣ್ಯವತಿ ಅಂತ ಹೇಳ್ಕೊಂಡು ದೊಡ್ಡದಾಗಿ ಬಂದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಪಿಂಕಿನ ಬೈದು ಅಲ್ಲಿದ್ದ ಕಳಿಸ್ಬಿಡ್ತಾರೆ. ಅಲ್ಲ ಸರಿ, ಇವತ್ತು ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಶಾಂತ್ ವೀರಣ್ಣ ಅವರು ಕೂಡ ಪೇಂಟ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಆವಾಗ ಕೈಯೆಲ್ಲ ತುಂಬಾ ನಡುಗ್ತಾ ಇರುತ್ತೆ. ಕಾಂತ, ನನ್ನ ಕೈ ಎಷ್ಟು ನಡುಗ್ತಾ ಇದೆ ನೋಡ್ದ ಅಂದಾಗ ಅಯ್ಯೋ ಅದರಲ್ಲಿ ಏನಿದೆ, ನೀವು ಸುಂದರವಾಗಿ ಪೇಂಟಿಂಗ್ ಮಾಡ್ತೀರ ತಾನೇ, ಮಾಡಿ ಅಂತ ಹೇಳ್ತಾಳೆ. ಗೌರಿಗೆ ಎಷ್ಟೇ ಆಗಲಿ ನೀವೇ ತಾನೇ ಕಲಿಸ್ಕೊಟ್ಟಿದ್ದು ಅಂದಾಗ ಆದರೂ ಕಾಂತ, ಇವಾಗ ನನಗೆ ಅರ್ಥ ಆಗ್ತಾ ಇದೆ, ನಾನು ಇನ್ನೊಬ್ಬರಿಗೆ ಕಲಿಸ್ಕೊಡ್ಬೋದು, ಆದರೆ ನನಗೆ ಈ ಶಕ್ತಿ ಇರೋ ತನಕ ಮಾತ್ರ ಪೇಂಟ್ ಮಾಡೋದಕ್ಕೆ ಸಾಧ್ಯ ಅಂತ. ಇವಾಗ ನೋಡು, ನನಗೆ ಕಲೆ ಗೊತ್ತಿದ್ರೂ ಕೂಡ ಮೈಯಲ್ಲಿ ಶಕ್ತಿ ಇಲ್ಲ, ನನ್ನ ಕೈಯಲ್ಲಿ ಬ್ರಷ್ ಹಿಡಿದು ಪೇಂಟ್ ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಯಾಕ್ರಿ ಆ ರೀತಿ ಎಲ್ಲ ಮಾತಾಡ್ತೀರಾ? ಅಷ್ಟು ಚೆನ್ನಾಗಿ ಅವಳಿಗೆ ಕಲೆನ ಕಲಿಸ್ಕೊಟ್ಟಿದ್ದೀರಾ ಅಂದಮೇಲೆ ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾಳೆ. ಕಾಂತ, ಹೋಗಿ ಸ್ವಲ್ಪ ಫೋನ್ ತರ್ತೀಯಾ ಅಂದಾಗ ಯಾಕೆ ಗೌರಿಗೆ ಫೋನ್ ಮಾಡ್ತೀರಾ, ಅವಳನ್ನ ಇಲ್ಲಿಗೆ ಬರೋದಕ್ಕೆ ಹೇಳ್ತೀರಾ ಅಂದಿದ ತಕ್ಷಣ ಇಲ್ಲ ಕಾಂತ, ಇಷ್ಟೆಲ್ಲ ಆದಮೇಲೂ ಕೂಡ ಗೌರಿ ಮತ್ತೆ ಇಲ್ಲಿಗೆ ಬಂದು ನಮಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಯಾವುದೇ ಕಾರಣಕ್ಕೂ ಅವಳಿಗೆ ಸಮಸ್ಯೆ ಆಗಿ ನಮಗೆ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ, ಅವಳನ್ನ ಬರೋದು ಬೇಡ ಅಂತ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಕಾಂತ ಕೂಡ ಫೋನ್ ತಂದು ಕೊಡ್ತಾಳೆ. ಇನ್ನೇನು ಗೌರಿಗೆ ಕಾಲ್ ಮಾಡಬೇಕು, ಅಲ್ಲಿಗೆ ಗೌರಿ ಕೂಡ ಬರ್ತಾಳೆ. ಗೌರಿನ ನೋಡಿದ ತಕ್ಷಣ ಯಾಕಪ್ಪ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ನನಗೆ ಫೋನ್ ಮಾಡಬೇಕು ಅಂತ ನೋಡ್ತಾ ಇದ್ರಾ, ಸ್ವಲ್ಪ ಬರೋದು ತಡ ಆಯಿತು ಅಂದಿದ ತಕ್ಷಣ ಏನಮ್ಮ ಇದು ಗೌರಿ, ನಿನ್ನೆ ತಾನೇ ಅಷ್ಟೆಲ್ಲ ಸಮಸ್ಯೆ ಆಗಿದೆ, ಮತ್ತೆ ನೀನು ಇಲ್ಲಿಗೆ ಸಹಾಯ ಮಾಡೋದಕ್ಕೆ ಯಾಕಮ್ಮ ಬಂದೆ? ಇದ್ರಿಂದ ನಿನಗೆ ನಿನ್ನ ಕುಟುಂಬದವರಿಗೆ ಸುಮ್ಮನೆ ಜಗಳ ಅಂದಾಗ ಅಯ್ಯೋ ಅಪ್ಪ, ನಾನೇನು ಬೇಕು ಅಂತ ಬಂದಿಲ್ಲ, ತಾತ ಇಲ್ಲಿಗೆ ಹೋಗು ಅಂತ ಪರ್ಮಿಷನ್ ಕೊಟ್ಟಿರೋದಕ್ಕೇ ಬಂದಿರೋದು, ನಾನು ಇಲ್ಲಿಗೆ ಬಂದಿರೋದ್ರಿಂದ ಯಾರ ಮನಸ್ಸಿಗೂ ಕೂಡ ನೋವಿಲ್ಲ ಅಂತ ಹೇಳಿದಾಗ ನೋಡಮ್ಮ ಗೌರಿ, ನೀನು ಸತ್ಯ ಹೇಳಬೇಕಾದ್ರೆ ನಿನ್ನ ಮಾತಲ್ಲಿ ಯಾವುದೇ ತೊದಲಿಕೆ ಇರೋದಿಲ್ಲ, ಅಂಥದ್ರಲ್ಲಿ ನೀನು ಈ ರೀತಿ ಮಾತಾಡ್ತಾ ಇದೀಯಾ ಅಂದರೆ ಆ ಮಾತಲ್ಲೇ ಅರ್ಥ ಆಗ್ತಾ ಇದೆ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅಂತ. ನೀನು ಯಾರ ಹತ್ರ ಬೇಕಾದರೂ ಸುಳ್ಳು ಹೇಳ್ಬೋದು, ಆದರೆ ಎತ್ತ ತಂದೆ ತಾಯಿ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದಾಗ ನೋಡು ಗೌರಿ, ಕೊಟ್ಟಿರೋ ಮಾತನ್ನು ಯಾವತ್ತೂ ಮುರಿಬಾರ್ದು, ಹಾಗಾಗಿ ನೀನು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಆಗ ನೋಡಿದ್ರೆ ಕೊಟ್ಟಿರೋ ಮಾತನ್ನ ಮುರಿತಾ ಇರೋದು ನೀವು, ಆ ಸೇಟುಗೆ ದುಡ್ಡು
ಮಾಡಿಕೊಡ್ತೀನಿ ಅಂತ ಹೇಳಿದ್ದು ನೀವೇ ತಾನೇ. ಎಲ್ಲ ಗೊಂಬೆನೂ ಕೂಡ ತಯಾರು ಮಾಡಿಕೊಡ್ತೀವಿ ಅಂತ ಪಾಪ ಅವ್ರ ಹತ್ರ ಅಡ್ವಾನ್ಸ್ ಕೂಡ ಇಸ್ಕೊಂಡಿದ್ದೀವಿ. ಇವಾಗ ನಾನು ಬಂದು ಕೆಲಸನ ಮಾಡಿಕೊಟ್ಟಿಲ್ಲ ಅಂದರೆ ನಮ್ಮ ಜೊತೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ನಮ್ಮನ್ನು ನಂಬ್ಕೊಂಡು ಪಾಪ ದುಡ್ಡು ಕೊಟ್ಟಿದ್ದಾರೆ, ನಾವು ಮಾಡೋದಿಲ್ಲ ಅಂತ ಹೇಳಿದರೆ ಅವರು ಕೂಡ ನಮ್ಮ ಜೊತೆಗೆ ಬೀದಿಗೆ ಬರ್ತಾರೆ. ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ನಿಮಗೆ ಇಷ್ಟನಾ ಅಂತ ಗೌರಿ ಕೇಳ್ತಾಳೆ. ಎಷ್ಟೇ ಆಗಲಿ ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ಆದರೆ ನಮ್ಮನ್ನು ನಂಬ್ಕೊಂಡು ದುಡ್ಡು ಕೊಟ್ಟಿರೋರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರ ಅಪ್ಪ ನಾನು ನಿಮಗೆ ಸಹಾಯ ಮಾಡಬೇಕು ಅಂತ ಒಪ್ಕೊಂಡಿರೋದು ಅಂದಿದ ತಕ್ಷಣ, ಆದರೆ ವೀರಣ್ಣ ಅವರು ಎಷ್ಟೇ ಹೇಳಿದ್ರು ಕೂಡ ಗೌರಿ ಅವ್ರ ಮಾತನ್ನ ಕೇಳ್ದೇನೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಸರಿತಾ ಕೂಡ ಅವ್ರ ಅತ್ತೆನ ಮಾತಾಡಿಸ್ಬೇಕು ಅಂತ ಬರ್ತಾರೆ. ಬಂದಿದ ತಕ್ಷಣ ಅವ್ರ ಅತ್ತೆ ಏನು ಕೂಡ ಮಾತಾಡದೆ ಹಾಗೆ ಕೂತಿರ್ಬೇಕಾದ್ರೆ, ಏನತ್ತೆ ಇದೆಲ್ಲ, ಅಲ್ಲ ತಪ್ಪು ಮಾಡಿದ್ದು ಆ ಗೌರಿ, ನೀವು ನೋಡಿದರೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂದಾಗ, ಅಲ್ಲ ಅದಕ್ಕೆ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಪಾಪ ಅಮ್ಮಗೆ ಯಾಕೆ ಅಷ್ಟೊಂದು ಹಿಂಸೆ ಮಾಡ್ತಾ ಇದ್ದೀರಾ ಅಂದಾಗ, ನೋಡು ಚಂಚಲ, ಇದು ಅತ್ತೆ ಮತ್ತು ಸೊಸೆ ನಡುವೆ ನಡೀತಾ ಇರೋದು, ನೀನಿಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ಸಾಕು ಸುಮ್ಮನೆ ಇರ್ತೀರಾ, ಅದಕ್ಕೆ ಅವತ್ತು ನನ್ನ ಮಗುಗೆ ಈ ಮೋನಿಕನ ತಂದು ಮದುವೆ ಮಾಡಬೇಕಾದ್ರೆ ನಾನು ಕೂಡ ನಿಮಗೆ ಇದೇ ಮಾತು ಹೇಳ್ಬೋದಿತ್ತು, ಅವಾಗ ಎಲ್ಲರ ಮುಂದೆ ನಿಮ್ಮ ಗೌರವ ಏನಾಗ್ತಾ ಇತ್ತು ಅಂತ ಚಂಚಲ ಕೇಳ್ತಾಳೆ. ಅವಾಗ ಈ ಕಡೆ ಆಶಾ ಕೂಡ, ಚಂಚಲ ಏನಾಗಿದೆ ನಿನಗೆ, ಅಕ್ಕ ಮೊದಲೇ ನೋವಲ್ಲಿದ್ದಾಳೆ, ಈ ಸಮಯದಲ್ಲಿ ನೀನು ಅವಳ ಹತ್ರ ಈ ರೀತಿ ಮಾತಾಡೋದು ಸರಿಯಲ್ಲ, ಅಮ್ಮ ಮತ್ತು ಅಕ್ಕ ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ, ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಆಶಾ ಹೇಳಿದ ತಕ್ಷಣ, ಅಲ್ಲ ಅತ್ತೆ ನೀವೇ ಯೋಚನೆ ಮಾಡಿ, ಆ ಗೌರಿ ನನ್ನ ಮಾತನ್ನ ಮೀರಿ ಮತ್ತೆ ಅವ್ರ ತವ್ರ ಮನೆಗೆ ಹೋಗಿದ್ದಾಳೆ, ಆದರೆ ಅವಳು ಮಾಡೋದು ಮಾತ್ರ ನಿಮ್ಮ ಕಣ್ಣಿಗೆ ಸರಿ ಕಾಣ್ತಾ ಇದೆ, ಆದರೆ ನಿಮ್ಮ ಸೊಸೆಯಾಗಿ ನಾನು ಮಾಡ್ತಾ ಇರೋದು ನಿಮಗೆ ತಪ್ಪು ಅನ್ನಿಸ್ತಾ ಇದೆನಾ ಅಂತ ಕೇಳ್ತಾಳೆ. ನೀವೇಗೆ ನನ್ನ ಸೊಸೆ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಕೋಪ ಮಾಡಿಕೊಂಡು ನನ್ನ ಜೊತೆ ಮಾತು ಬಿಟ್ಟಿದ್ದೀರೋ, ಹಾಗೆ ನಾನು ಕೂಡ ನೀವೆಲ್ಲರೂ ಸೇರಿ ನನ್ನ ಸೊಸೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ, ಆ ಗೌರಿ ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತ ಅದೇ ಕೋಪ ಬೇಜಾರು ನನಗೂ ಕೂಡ ಇದೆ ಅತ್ತೆ. ಹಾಗೆ ನಿಮ್ಮ ಅಧಿಕಾರನ ನೀವು ಹೇಗೆ ನನ್ನ ಮೇಲೆ ಚಲಾಯಿಸ್ತಾ ಇದ್ದೀರೋ ಹಾಗೆ ನಾನು ಕೂಡ ಗೌರಿ ಮೇಲೆ ಅದೇ ರೀತಿ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಇವತ್ತು ಆ ಗೌರಿ ನನ್ನ ಮಾತನ್ನ ಮೀರಿ ಆ ಮನೆಗೆ ಹೋಗಿದ್ದಾಳೆ. ಮೊದಲಿಗೆ ಎಲ್ಲನೂ ಕೂಡ ಕಂಡೀಷನ್ ಆಗ್ತೆ, ಆದರೆ ಒಂದೇ ಒಂದು ಕಂಡೀಷನ್ನು ಆ ಗೌರಿ ಪಾಲಿಸಿದಳ ಅಂತ ಕೇಳ್ತಾರೆ. ಆದರೆ ಇವತ್ತು ನಾನು ಮಾತ್ರ ನಿಮ್ಮ ಕಣ್ಣಿಗೆ ತಪ್ಪಾಗಿ ಕಾಣ್ತಾ ಇದ್ದೀನಿ. ಸರಿ ಆಯಿತು ಅತ್ತೆ, ಇಷ್ಟೆಲ್ಲ ಆದಮೇಲೂ ಕೂಡ ನೀವು ನನ್ನ ಜೊತೆ ಮಾತಾಡೋದಿಲ್ಲ ಅನ್ನೋದಾದರೆ ನಾನು ಕೂಡ ಒಂದು ತೀರ್ಮಾನಕ್ಕೆ ಬರ್ತೀನಿ, ನಾನು ಮಾಡಿದ್ದು ತಪ್ಪು, ನನ್ನ ಜೊತೆ ನೀವು ಮಾತಾಡೋದಿಲ್ಲ ಅನ್ನೋದಾದರೆ ಗೌರಿ ಕೂಡ ಮಾಡಿದ್ದು ತಪ್ಪು, ಅವಳ ಜೊತೆ ಇನ್ನು ಮುಂದೆ ಈ ಮನೆಯಲ್ಲಿ ಯಾರು ಕೂಡ ಮಾತಾಡಬಾರ್ದು. ಅಕ್ಕ ಏನಕ್ಕ ಹೇಳ್ತಾ ಇದೆಯಾ, ಏನೋ ಚಿಕ್ಕವಳು ಗೊತ್ತಿಲ್ಲದೇನೆ ತಪ್ಪು ಮಾಡಿದ್ದಾಳೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಆಶಾ ಹೇಳಿದಾಗ, ಆಶಾ ಎಲ್ಲರಿಗಿಂತ ಹೆಚ್ಚಾಗಿ ನೀನೇ ಆ ಗೌರಿ ಜೊತೆ ಮಾತಾಡಬೇಡ, ಎಷ್ಟೇ ಆಗಲಿ ನೀನು ಸಹಾನುಭೂತಿ, ಎಲ್ಲರನ್ನೂ ಕೂಡ ನೋಡಿ ತುಂಬ ಬೇಗ ಕರಗೋಗ್ತೀಯಾ, ಯಾರು ಒಳ್ಳೆಯವರು ಕೆಟ್ಟವರು ಅಂತ ಕೂಡ ಯೋಚನೆ ಮಾಡ್ದೇನೆ ಒಳ್ಳೇದನ್ನೇ ಬಯಸ್ತೀಯಾ, ಯಾವುದೇ ಕಾರಣಕ್ಕೂ ನೀನು ಮಾತ್ರ ಆ ಗೌರಿ ಜೊತೆ ಮಾತಾಡಬಾರ್ದು ಅಂದಿದ ತಕ್ಷಣ, ಸಭಾಷ್ ಅದಕ್ಕೆ ಇಷ್ಟು ದಿನದಲ್ಲಿ ಇವತ್ತು ನೀವು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ, ನಾನು ಅದನ್ನು ಪಾಲಿಸ್ತೀನಿ ಅಂತ ಚಂಚಲ ಕೂಡ ಹೇಳಿದ ತಕ್ಷಣ ಈ ಕಡೆ ಶಾರದಾ ಅವ್ರಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಇದಿಷ್ಟು ನಾಳಿನ ಸಂಚಿಕೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.